ಇವತ್ತಿನಿಂದ ಎಸ್ಎಸ್ಎಲ್ಸಿ ಹಾಗೆಯೇ ಸೆಕೆಂಡ್ ಪಿಯುಸಿ ತರಗತಿಗಳ ಆರಂಭವಾಗಿದೆ. ಈ ವಿಚಾರವಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾತನಾಡ್ತಾ ಇದ್ದಾರೆ, ನೋಡೋಣ. ಪೀಠಾಧಿಪತಿಗಳಾದ ಪೂಜ್ಯ ನಿರ್ಮಲಾನಂದ ನಾಥ ಸ್ವಾಮೀಜಿಗಳು, ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಮಠದ ಶ್ರೀಗಳು ಇವರೆಲ್ಲರೂ ಕೂಡ ಈ ಕಾರ್ಯಕ್ಕೆ ಹಾರೈಸಿ ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿಯಲ್ಲಿ ಶಿಕ್ಷಣ ದೊರಕಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದ್ರು, ಇದು ಆಗಲೇಬೇಕಾಗಿದ್ದ ಕಾರ್ಯ, ಇದು ಪ್ರಾರಂಭ ಆಗಿರೋದು ಬಹಳ ಸಂತಸ ತಂದಿದೆ ಅಂತ ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಬಹಳ ದಿವಸ ಆದಮೇಲೆ ಮಕ್ಕಳು ಯೂನಿಫಾರ್ಮ್ ಹಾಕಿರೋ ದೃಶ್ಯ ಇವತ್ತು ನೋಡಿದೀವಿ ನಾವು. ಬಹಳ ಸಂಭ್ರಮದಿಂದ ಯೂನಿಫಾರ್ಮ್ ಹಾಕೊಂಡು ಶಾಲೆ ಕಡೆ ನಡೀತಾ ಇದ್ದಿದ್ದು, ಸ್ನೇಹಿತರನ್ನ ಮಾತಾಡ್ತಾ ಇರೋ ದೃಶ್ಯ, ಇದೊಂದು ರೀತಿ ನಾವೆಲ್ಲ ಮರ್ತೇ ಹೋಗಿದ್ದ ದೃಶ್ಯ ಇದೆ. ಇವತ್ತು ಈ ಶಾಲೆಗಳ ಆರಂಭದ ಹಿನ್ನೆಲೆಯಲ್ಲಿ ನಾನು ಆನೇಕಲ್ ತಾಲೂಕಿನ ಹೆಬ್ಬಗೋಡಿ, ಹೆನ್ನಾಗರ, ಚಂದಾಪುರ, ಅತ್ತಿಬೆಲೆ, ಸರ್ಜಾಪುರ ಈ ಗ್ರಾಮಗಳ ಸರ್ಕಾರಿ ಪ್ರೌಢಶಾಲೆಗಳಿಗೆ ಮತ್ತು ಚಂದಾಪುರದ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ ಮತ್ತು ಅಲ್ಲಿನ ಪದವಿ ಪೂರ್ವ ಕಾಲೇಜು, ಹಾಗೆಯೇ ದೊಮ್ಮಸಂದ್ರದ ಸರಸ್ವತಿ ವಿದ್ಯಾನಿಕೇತನದ 10ನೇ ತರಗತಿ ಮತ್ತೆ ಸೆಕೆಂಡ್ ಪಿಯುಸಿ ಇಲ್ಲಿಗೆಲ್ಲ ಭೇಟಿ ಕೊಟ್ಟು ಮಕ್ಕಳ ಜೊತೆ ಮಾತಾಡಿ ಅವರ ಭಾವನೆಗಳನ್ನ ತಿಳ್ಕೊಂಡು, ಅವರ ಅಭಿಪ್ರಾಯ ತಿಳ್ಕೊಂಡು ಅವರಿಗೆ ಪ್ರೋತ್ಸಾಹ ಮಾಡುವ ಒಂದು ಕಾರ್ಯವನ್ನು ಮಾಡಿದ್ದೀನಿ. ಜೊತೆಗೆ ಶಿಕ್ಷಕರ ಜೊತೆನೂ ಕೂಡ 3 ಕಡೆ ನಾನು ಸಂವಾದನೂ ಕೂಡ ಇವತ್ತು ನಡೆಸಿದ್ದೀನಿ. ರಾಜ್ಯಾದ್ಯಂತ ಹೊಸ ವರ್ಷದ ಮೊದಲ ದಿನ ಇವತ್ತು ಶುಕ್ರವಾರ ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ಶಾಲೆಗಳು ಪ್ರಾರಂಭವಾಗಿವೆ. ಈ ಮಾಧ್ಯಮ ಗೋಷ್ಠಿಗಿಂತ ಮುಂಚೆ ನಮ್ಮ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಉಮಾಶಂಕರ್ ಅವರು, ಆಯುಕ್ತರಾದ ಶ್ರೀ ಅಂಬುಕುಮಾರ್ ಅವರು, ಮತ್ತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಸ್ನೇಹಲ್ ಅವರು, ಬೆಳಗಾವಿ ವಿಭಾಗದ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಆಯುಕ್ತರಾದ ಶ್ರೀ ಹಿರೇಮಠ ಅವರು, ಮೇಜರ್ ಹಿರೇಮಠ ಅವರು, ಕಲ್ಯಾಣ ಕರ್ನಾಟಕ ವಿಭಾಗದ ಹೆಚ್ಚುವರಿ ಆಯುಕ್ತರಾದ ಶ್ರೀ ನಳಿನ್ ಅತುಲ್ ಅವರು, ಅವ್ರ ಜೊತೆ ಎಲ್ಲಾನು ಕೂಡ ವಿಡಿಯೋ ಕಾನ್ಫರೆನ್ಸ್ ನಾವು ಮಾಡಿದ್ದೀವಿ. ಅಲ್ಲಿಂದ ಕೂಡ ಅವರ ಅನುಭವವನ್ನ ಇವತ್ತೇನು ಅವರು ನೋಡಿದ್ರು, ಅವರವರ ವಿಭಾಗದಲ್ಲಿ ಅವ್ರು ಭೇಟಿ ಕೊಟ್ಟ ಶಾಲೆಗಳಲ್ಲಿ ಆ ಮಾಹಿತಿಯನ್ನು ಕೂಡ ನಾವು ಸಂಗ್ರಹ ಮಾಡಿದ್ದೀವಿ. ರಾಜ್ಯದಲ್ಲಿ ಒಟ್ಟು 5,492 5492 ಪದವಿ ಪೂರ್ವ ಕಾಲೇಜುಗಳಿವೆ. ಅದರಲ್ಲಿ ದಾಖಲಾತಿ ಆಗಿರೋದು ಸೆಕೆಂಡ್ ಪಿಯುಸಿಗೆ 2,41,965 2,41,965 ಯರ್ ಶೂರ್ ಅಲ್ಲ ಎವ್ರಿ ದಿಸ್ ನಂಬರ್. ಆ ವಿದ್ಯಾರ್ಥಿಗಳ ಪೈಕಿ
78,794. enrolled for these colleges who are on SAT status? ಈಗ ಇದು ನಮ್ಮ ಹತ್ರ ಈ ಸ್ಯಾಟ್ಸ್ ಅಂತ ಏನಿದೆ ಅದು ಹೇಳ್ತೀನಿ. ಈ ಸ್ಯಾಟ್ಸ್ ಅಂತ ಅದರಲ್ಲಿ ಎನ್ರೋಲ್ ಆಗಿರೋ ನಂಬರ್ ಮಾತ್ರ ಇದು. ಇಫ್ ಆಕ್ಚುಯಲ್ ನಂಬರ್ ಇದು ಜಾಸ್ತಿ ಇದೆ ಇದು. ಸೊ 78,794 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಅಂದ್ರೆ 32.56%. ಅದೇ ರೀತಿ ಪ್ರೌಢಶಾಲೆಗಳು ನಮ್ಮ ರಾಜ್ಯದಲ್ಲಿರೋದು 16,850. ಅದರಲ್ಲಿ ಇವತ್ತು ದಾಖಲಾಗಿರೋದು ಸುಮಾರು 9,27,472. 9,27,472. ಅದರ ಪೈಕಿ ಹಾಜರಾಗಿರೋದು 3,80,264.